ಜಿ.ಟಿ. ದೇವೇಗೌಡರು ದಸರಾ ವೇದಿಕೆಯಲ್ಲಿ ನಿಂತು ದಳಪತಿಗಳ ವಿರುದ್ಧವಾಗಿ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದ ವಿಚಾರವನ್ನು ಗಮನಿಸಿದ್ರು. ಜಿ.ಟಿ. ದೇವೇಗೌಡರ ಮನಸ್ಸಿನೊಳಗಿರುವ ಬೇಸರ ಇವತ್ತು ನೆನೆಯದಿಲ್ಲ. ನಾವು ಅವರ ಪೊಲಿಟಿಕಲ್ ಟ್ರ್ಯಾಕ್ ರೆಕಾರ್ಡನ್ನು ಗಮನಿಸ್ತಾ ಬಂದರೆ ಅನೇಕ ಬಾರಿ ಸಿಗಬೇಕಾದ ಅವಕಾಶ ಸಿಗಲಿಲ್ಲ ಅನ್ನೋ ವ್ಯಥೆಯನ್ನು ಜಿ.ಟಿ. ದೇವೇಗೌಡರು ಅನುಭವಿಸಿದ ಇತಿಹಾಸ ಇದ್ದೇ ಇದೆ. ಅದೆಲ್ಲದರ ಪರಿಣಾಮವೇ ಜಿ.ಟಿ. ದೇವೇಗೌಡರು ಆಗಾಗ ತಮ್ಮ ಮನಸ್ಸಿನ ಒಳಗಿನ ವೇದನೆಯನ್ನು ಬಹಿರಂಗ ಹೇಳಿಕೆಗಳ ಮೂಲಕ ಹೊರಹಾಕ್ತಾ ಬಂದಿರೋದು. ಒಂದಷ್ಟು ಕ್ವಿಕ್ ಪಾಯಿಂಟ್ಸ್ಗಳನ್ನು ಗಮನಿಸ್ತಾ ಹೋಗೋಣ. ಜಿ.ಟಿ. ದೇವೇಗೌಡರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಆಸೆಗಳನ್ನು ಪಟ್ಟಿದ್ರು, ಅದು ಹೇಗೆ ನಿರಾಸೆ ಆಗ್ತಾ ಬಂತು ಅಂತ ಹೇಳಿ. ಹಾಗೆ ಲೆಕ್ಕ ಹಾಕಿದ್ರೆ ಜಿ.ಟಿ. ದೇವೇಗೌಡರ ಮುನಿಸಿನ ಕತೆ ಇವತ್ತು ನೆನೆಯದೆಲ್ಲ, ಬಹಳ ಹಳೆಯದೆ. ಪಕ್ಷದ ಒಳಗಿನ ಬೆಳವಣಿಗೆಗಳು, ತಮಗಾದ ಅವಕಾಶ ವಂಚನೆಗಳು ಇದೆಲ್ಲವನ್ನ ಅನುಭವಿಸಿ ಬೇಸತ್ತಿದ್ದಾರೆ ಜಿ.ಟಿ. ದೇವೇಗೌಡರು. ಕೋಆಪರೇಟಿವ್ ಚುನಾವಣೆಯಿಂದ ಪ್ರಾರಂಭವಾಗಿ ಕೋಆಪರೇಟಿವ್ ಚುನಾವಣೆಯಲ್ಲಿ ಎದುರು ನಿಂತರು. ಧರ್ಮಸಿಂಗ್ ಕಾಲದಲ್ಲಿ ಮಂತ್ರಿ ಮಾಡ್ತೇವೆ ಅನ್ನೋ ಭರವಸೆಯನ್ನ ಕೊಟ್ಟಿದ್ರು. ಆದರೆ ಜಿ.ಟಿ. ದೇವೇಗೌಡರಿಗೆ ಆ ಭರವಸೆಯಾಗಿಯೇ ಉಳಿತೇ ಹೊರತು ಮಿನಿಸ್ಟರ್ ಆಗಲೇ ಇಲ್ಲ. ಇಷ್ಟಕ್ಕೆ ನಿಲ್ಲಿಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರನ್ನ ಸೋಲಿಸಿದ್ದಾರೆ. ಇವತ್ತು ಇನ್ಫ್ಯಾಕ್ಟು ವೇದಿಕೆಯಲ್ಲೇ ಅದನ್ನು ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ನನ್ನನ್ನೇ ಸೋಲಿಸಿದ್ದಾರೆ ಜಿ.ಟಿ. ದೇವೇಗೌಡರು ಅಂತ ಹೇಳಿ. ಸಿದ್ದರಾಮಯ್ಯನಂತಹ ಮಾಸ್ ಲೀಡರನ್ನ ಸೋಲಿಸಿದ್ರೂ ಕೂಡ ಕೇಳಿದ ಖಾತೆಗಳು, ಕೇಳಿದ ಜವಾಬ್ದಾರಿಗಳು ಲಭ್ಯ ಆಗ್ತಾ ಇಲ್ಲ, ನನಗೆ ಕೊಡ್ತಾ ಇಲ್ಲ ಅನ್ನೋ ಅಸಮಾಧಾನ ಜಿ.ಟಿ. ದೇವೇಗೌಡರ ಮನಸ್ಸಿನಲ್ಲಿ ಉಳಿದೇ ಇದೆ. ಅದರಲ್ಲೂ ಕುಮಾರಸ್ವಾಮಿ ಅವರೇನೆ ನನಗೆ ಸಿಗಬೇಕಾದ ಅವಕಾಶಗಳನ್ನು ದೂರ ಇಡ್ತಿದ್ದಾರೆ ಅನ್ನೋ ಅಸಮಾಧಾನ ಜಿ.ಟಿ. ದೇವೇಗೌಡರ ಮನಸ್ಸಿನಲ್ಲಿದೆ. ಇನ್ಫ್ಯಾಕ್ಟ್ ಈ ಹೇಳಿಕೆಯ ನಂತರದಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ರು ಜಿ.ಟಿ. ದೇವೇಗೌಡರು. ನೇರವಾಗಿ ಪ್ರಶ್ನೆ ಕೇಳಿದ್ವಿ, ನಿಮಗೆ ಹಾಗೆ ಕುಮಾರಸ್ವಾಮಿ ಅವರಿಗೆ ಸಂಬಂಧ ಹಳಿಸಿದ್ಯಾ ಅಂತ. ಸರಿ ಯಾವಾಗಿತ್ತು ಅಂತ ಕೇಳಿಬಿಟ್ರು ಜಿ.ಟಿ. ದೇವೇಗೌಡರು. ಜಿ.ಟಿ. ದೇವೇಗೌಡರೇ ಒಂದಷ್ಟು ಉದಾಹರಣೆ ಕೊಟ್ಬಿಟ್ರು, ಹೇಗೆಲ್ಲ ಕುಮಾರಸ್ವಾಮಿ ಹಾಗೆ ಅವ್ರ ನಡುವೆ ಒಂದೇ ಪಕ್ಷದಲ್ಲಿ ಇದ್ರೂ ಕೂಡ ವೈಮನಸ್ಸಿದೆ ಅಂತ. ಈಗೇನೋ ಮಾಡಿದ್ದಾರೆ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ, ಆದರೆ ಹಿಂದೆಲ್ಲ ಅವಕಾಶಗಳು ಹೇಗೆ ನನ್ನನ್ನು ಅವಕಾಶಗಳಿಂದ ದೂರ ಇಡ್ತಾ ಬಂದರು ಕುಮಾರಸ್ವಾಮಿ ಅವರು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡುವಾಗ ಎಳೆಯಾಗಿ ವಿವರಿಸಿದ್ರು ಖುದ್ದು ಜಿ.ಟಿ. ದೇವೇಗೌಡರು. ಜಿ.ಟಿ. ದೇವೇಗೌಡರಿಗೆ ಒಲ್ಲದ ಮನಸ್ಸಿನಲ್ಲೇ ಉನ್ನತ ಶಿಕ್ಷಣ ಸಚಿವ ಸ್ಥಾನವನ್ನು ಅಲಂಕರಿಸಬೇಕಾದ ಪರಿಸ್ಥಿತಿ ಬಂತು. ಬೇಡವೇ ಬೇಡ ನನಗೆ ಈ ಖಾತೆ ಅಂತ ಹೇಳಿ ಪಟ್ಟು ಹಿಡಿದಿದ್ರು ಜಿ.ಟಿ. ದೇವೇಗೌಡರು. ಹಾಗೂ ಹೀಗೂ ಮಾಡಿ ಮನವೊಲಿಸಿ ಅದೇ ಖಾತೆಯನ್ನು ಕೊಡಿಸಿದ್ರು ಕುಮಾರಸ್ವಾಮಿ ಅವರು. ಇನ್ನು 2023 ವಿಧಾನಸಭೆ ಎಲೆಕ್ಷನ್ ಬಹಿರಂಗವಾಗಿ ಪಕ್ಷ ಬಿಟ್ಟು ಆಚೆ ಹೋಗೋ ರೀತಿಯ ಹೇಳಿಕೆಗಳನ್ನು ಕೊಡೋಕೆ ಶುರು ಮಾಡಿಬಿಟ್ರು. ಬಂಡಾಯದ ಬಾವುಟವನ್ನು ಕೈಯಲ್ಲಿ ಹಿಡಿದಿದ್ರು ಜಿ.ಟಿ. ದೇವೇಗೌಡರು. ತಮಗೆ ಮಾತ್ರವಲ್ಲ, ತಮ್ಮ ಪುತ್ರ ಹರೀಶ್ ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಜಿ.ಟಿ. ದೇವೇಗೌಡರು ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಆದರೆ ಜಿ.ಟಿ. ದೇವೇಗೌಡರನ್ನ ಮನವೊಲಿಸಿ ಪಕ್ಷದಲ್ಲೇ ಉಳಿಸ್ಕೊಂಡವರು ದೊಡ್ಡ ಗೌಡ್ರು ಎಚ್.ಡಿ. ದೇವೇಗೌಡರು. ಆಗಲೂ ಕೂಡ ಸಿಕ್ಕ ಮಾಹಿತಿ ಪ್ರಕಾರ ದೇವೇಗೌಡರು ಮುಂದೆನೇ ಕುಮಾರಸ್ವಾಮಿ ಅವರ ಬಗ್ಗೆ ಅಸಮಾಧಾನವನ್ನು ತೋಡ್ಕೊಂಡಿದ್ರು ಜಿ.ಟಿ. ದೇವೇಗೌಡರು ಅಂತ ಹೇಳಿ. ಚುನಾವಣೆ ಸಂದರ್ಭದಲ್ಲಿ ಹಿಂಗೆ ಮಾಡಬೇಡಿ, ಮುಂದೆ ನೋಡೋಣ ಅಂತ ಹೇಳಿ ಮನವೊಲಿಸಿ ಪಕ್ಷ ಬಿಟ್ಟು ಹೋಗದೇ ಇರೋ ರೀತಿಯಲ್ಲಿ ಅವರು ನುಳಿಸ್ಕೊಂಡ್ರು ಅನ್ನೋ ಮಾತಿದೆ. ಇನ್ಫ್ಯಾಕ್ಟ್ ಇವತ್ತು ಮಾತನಾಡುವಾಗ ಕೂಡ ಹೇಳ್ತಾ ಇದ್ರು ಜಿ.ಟಿ. ದೇವೇಗೌಡರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ, ನೋಡಿ ಅವಕಾಶವೆಲ್ಲವೂ ಕೂಡ ಬೇರೆಯವ್ರ ಪಾಲಾಗ್ತಾ ಇದ್ರು, ನಾವು ಸುಮ್ಮನೆ ಇದ್ದೀವಿ, ಪಕ್ಷದ ಒಳಗೆ ಉಳಿದಿದ್ದೀವಿ ಅಂತಂದರೆ ಹೊರಗೆ ನಮಗೆ ಅವಕಾಶವೂ ಸಿಗ್ತಿಲ್ಲ, ನಮ್ಮನ್ನು ಯಾರು ಕರ್ಕೊಳ್ತಾರೆ ಅನ್ನೋ ಪ್ರಶ್ನೆ ಕೂಡ ಇದೆ. ಹೀಗಾಗಿ ಅನಿವಾರ್ಯವಾಗಿ ಪಕ್ಷನಿಷ್ಠರಾಗಿ ಉಳಿದಿದ್ದೇವೆ ಅನ್ನೋದನ್ನು ಪರೋಕ್ಷವಾಗಿ ಹೇಳಿಬಿಟ್ರು ಜಿ.ಟಿ. ದೇವೇಗೌಡರು. ಇನ್ನು ಮುಂದುವರೆದ ಭಾಗವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸಂಸತ್ ಪ್ರವೇಶಿಸಿದ ಕಾಲ, MP ಎಲೆಕ್ಷನ್, JDS ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನ ಕುಮಾರಸ್ವಾಮಿ ಅವರಿಂದ ತೆರವಾಯಿತು. ಸೀನಿಯಾರಿಟಿ, ಅನುಭವದ ಆಧಾರ ಇದೆಲ್ಲದರ ಮೇಲೆ ತಮಗೆ ಸಿಗಬೇಕು ಈ ಅವಕಾಶ ಅಂತ ಹೇಳಿ ಕಾದು ಕುಳಿತಿದ್ರು ಜಿ.ಟಿ. ದೇವೇಗೌಡರು. ಒಕ್ಕಲಿಗ ಸಮುದಾಯದ ನಾಯಕರು, ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವರನ್ನು ಸೋಲಿಸಿದವರು, ಹಿರಿತನ ಇದೆಲ್ಲದರ ಆಧಾರದ ಮೇಲೆ ನನಗಲ್ಲದೆ ಬೇರೆ ಯಾರಿಗೆ ಈ ಪಟ್ಟ ಅನ್ನೋ ರೀತಿಯ ಹುಮ್ಮಸ್ಸು, ಉತ್ಸಾಹ ಕಂಡು ಬಂದಿತ್ತು. ಆದರೆ ಅಧ್ಯಕ್ಷರು, JDSನ ಅಧ್ಯಕ್ಷರಾಗಬೇಕಾಗಿತ್ತು ಜಿ.ಟಿ. ದೇವೇಗೌಡರು. ಆ ಸಂದರ್ಭದಲ್ಲೂ ಕೂಡ ಮಣೆ ಹಾಕಲಿಲ್ಲ ದಳಪತಿ. ಜಿ.ಟಿ. ದೇವೇಗೌಡರಿಗೆ ಅವಕಾಶ ಆ ಸಂದರ್ಭದಲ್ಲೂ ಕೂಡ ಕೈ ತಪ್ಪಿ ಹೋಯಿತು.
ಇನ್ನು ಮೂಡಾ ವಿಚಾರ, ರಿಪಬ್ಲಿಕ್ ಕನ್ನಡ ನೇರವಾಗಿ ಪ್ರಶ್ನೆ ಕೇಳ್ತು, ನಿಮ್ಮದು ಏನಾದರೂ ಸೈಟ್ ಇದೆಯಾ ಮೂಡಾದಲ್ಲಿ ಅಂತ ಹೇಳಿ. ಹೌದೌದು, ಯಾವುದೋ ದಶಕದಲ್ಲಿ 80ರ ದಶಕದಲ್ಲಿ ಲಾಟ್ರಿ ಮೂಲಕ ನನಗೊಂದು ಸೈಟ್ ಕೊಟ್ಟಿದ್ದಾರೆ ಅಂತಂದರು. ನಿವೇಶನ ಇದೆ ಅನ್ನೋದಂತೂ ಖಾತ್ರಿ ಆಯಿತು ಅಲ್ಲಿಗೆ. ಈ ಮೂಡಾ ವಿಚಾರದಲ್ಲಿ ಯಾರದ್ದೇ ಇನ್ವಾಲ್ವ್ಮೆಂಟ್ ಇದ್ರೂ ಅದು ಎಷ್ಟೇ ಪ್ರಮಾಣದಲ್ಲಿ, ಈಗ ಇಡಿ ಕೂಡ ಎಂಟರ್ ಆಗಿರೋದ್ರಿಂದ ಮುಂದೆ ಒಬ್ಬರ ಸಹಕಾರ ಇಲ್ಲದೆ ಹೋದರೆ, ಬಿಡಿ ಬಿಡಿಯಾಗಿ ಹೋರಾಟ ನಡೆಸಲಿಕ್ಕೆ ಹೋದರೆ ಆಪತ್ತು ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಸ್ಥಳೀಯ ನಾಯಕರ ಬೆಂಬಲ ಬೇಕೇ ಬೇಕು. ಇಲ್ಲದೆ ಹೋದರೆ ಸಂಕಷ್ಟ ಅನ್ನೋದು GT ದೇವೇಗೌಡರಿಗೂ ಅರಿವಾಯ್ತಾ. ಹೀಗಾಗೇನೆ ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ರ, ಕುಮಾರಸ್ವಾಮಿಯವರ ರಿಯಾಕ್ಷನ್ ಕೇಳಿಸ್ಕೊಂಡ್ರೆ ಹಾಗೇ ಇತ್ತು. ಸಿದ್ದರಾಮಯ್ಯನವರ ಸಪೋರ್ಟ್ ಬೇಕು ಅಂತ ಅನಿಸಿರಬೇಕು ಮೂಡಾ ವಿಚಾರದಲ್ಲಿ, ಹಾಗಾಗಿ ಹಂಗೆ ಮಾತನಾಡಿರಬಹುದು GT ದೇವೇಗೌಡರು. ಕುಮಾರಸ್ವಾಮಿಯವರ ಸ್ಪಷ್ಟ ಮಾತು, ತಮಗೂ ಸಂಕಷ್ಟ ಬರಬಹುದು ಅನ್ನೋ ಉದ್ದೇಶದಿಂದಲೇ ಇವತ್ತು ಬಹಿರಂಗ ದಸರಾ ವೇದಿಕೆಯಲ್ಲಿ ಮೂಡಾ ವಿಚಾರದಲ್ಲಿ, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಆಗಿ ಸಿದ್ದರಾಮಯ್ಯನವರ ಪರವಾಗಿ ನಿಂತರ GT ದೇವೇಗೌಡರು. ಕುತೂಹಲ, ಅನುಮಾನ ಇದ್ದೇ ಇದೆ. ಆದರೆ GT ದೇವೇಗೌಡರಿಗೆ ಕೇವಲ ಮೂಡಾ ವಿಚಾರಕ್ಕೆ ಮಾತ್ರ ಅಲ್ಲ ಅಸಮಾಧಾನ, ಅಥವಾ ಕುಮಾರಸ್ವಾಮಿಯವರು ರಾಜೀನಾಮೆ ಕೇಳಿದ್ರು ಅಥವಾ ಆ ರೀತಿಯಾಗಿ ಮಾತನಾಡಿದ್ರು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಅನ್ನೋದು ಒಂದೇ ಕಾರಣಕ್ಕಲ್ಲ ಇವತ್ತಿನ ರಿಯಾಕ್ಷನ್. ಬದಲಾಗಿ ಕಾಲಾಂತರದಲ್ಲಿ ಗಮನಿಸ್ತಾ ಬಂದಾಗ ಅನೇಕ ವಿಚಾರದಲ್ಲಿ ಪಕ್ಷದ ವಿರುದ್ಧವಾಗಿಯೇ ಅಸಮಾಧಾನ GT ದೇವೇಗೌಡರ ಮನಸ್ಸಿನಲ್ಲಿ ಇದ್ದೇ ಇತ್ತು ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ನಿಮ್ಮ ಮುಂದಿಟ್ಟಿದ್ದೀವಿ. ಆದರೂ ಸಿದ್ದರಾಮಯ್ಯನವರಿಗೂ ಕೂಡ ಇಡೀ ಸಂಕಷ್ಟವನ್ನು ತಂದೊಡ್ಡುವಂತಹ ಸಾಧ್ಯತೆಗಳಿರುವ ಅನೇಕ ಅಂಶಗಳು ಈ ಮೂಡಾ ಪ್ರಕರಣದಲ್ಲಿ ಇದ್ದೇ ಇದೆ. ಹಾಗಾಗಿಯೇ ಸಿದ್ದರಾಮಯ್ಯನವರು ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಿದ್ದಾರೆ ಅನ್ನೋದಕ್ಕೆ ಪೂರಕವಾಗಿರುವ ಹೇಳಿಕೆಗಳು, ನಡವಳಿಕೆಗಳು ನೀವು ಗಮನಿಸ್ತಾ ಇದ್ದೇವೆ. ಯಾವಾಗ ಮೂಡಾ ವಿಚಾರ ಮುನ್ನೆಲೆಗೆ ಬಂತೋ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಿ ಅಂತ ವಿರೋಧ ಪಕ್ಷಗಳು ಒತ್ತಡ ಹಾಕೋದನ್ನು ದಿನೇ ದಿನೇ ಹೆಚ್ಚು ಮಾಡ್ತಲೇ ಸಾಕ್ತಾ ಇದೆ. ಇದರ ನಡುವೆ ರಾಜಕೀಯ ಪಡಸಾಲೆಯಲ್ಲೂ ಕೂಡ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಬೇರೆಯವರು ಸ್ಥಾಪನೆಯಾಗುವ ಸಮಯ ಹತ್ತಿರ ಬಂತ ಅನ್ನೋದಕ್ಕೆ ಪೂರಕವಾದ ಕೆಲ ಚಟುವಟಿಕೆಗಳು, ಅದರಲ್ಲೂ ಕಾಂಗ್ರೆಸ್ ಪಾಳೆಯದ ಒಳಗೇನೆ. ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆನೆ ಕಾಂಗ್ರೆಸ್ನ ಅನೇಕ ನಾಯಕರು ನಾನು ಕೂಡ ಅರ್ಹ ಅಭ್ಯರ್ಥಿ ಅನ್ನೋದನ್ನು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಆದರೆ ಇವತ್ತು ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ಚಾಲನೆ, ಸಿದ್ದರಾಮಯ್ಯನವರೇ ಚಾಲನೆ ನೀಡಿದರು. ಚಾಲನೆ ನೀಡಿ ಆ ವೇದಿಕೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ವಿರೋಧಿಗಳ ಹಾಗೆ ತಮ್ಮದೇ ಪಕ್ಷದ ಒಳಗಡೆ ಕೂತು ಮುಖ್ಯಮಂತ್ರಿ ಕುರ್ಚಿಯ ಕನಸು ಕಾಣ್ತಾ ಇರುವವರಿಗೆ ಖಡಕ್ ಸೂಚನೆ, ಸಂದೇಶ ಎರಡನ್ನೂ ಕೂಡ ರವಾನೆ ಮಾಡೋ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಿದ್ರು. ಇನ್ನೇನು ಕೆಳಗಿಳಿದೇ ಬಿಡ್ತಾರೆ, ಕೆಳಗಿಳಿಲೇಬೇಕು ಅಂತ ಹೇಳ್ತಿದ್ದವರಿಗೆ ಮುಂದಿನ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದೇನೆ, ಹಿಂದಿನ ರೆಕಾರ್ಡನ್ನ ಬ್ರೇಕ್ ಮಾಡುವವನಿದ್ದೇನೆ ಅಂತ ಹೇಳುವ ಮೂಲಕ ಮಾತಿನ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಪೂರ್ಣಾವಧಿ CM ಆಗಿರ್ತೇನೆ ಅಂತ ಹೇಳಿ ಸವಾಲ್ ರೀತಿಯ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ರಾಜಕೀಯ ವಿರೋಧಿಗಳಿಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ದಸರಾ ವೇದಿಕೆ, ಸಿದ್ದರಾಮಯ್ಯನವರ 5 ವರ್ಷದ ಭರವಸೆಯ ಮಾತುಗಳು, ಈ ಕುರಿತಾದ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಮೈಸೂರು ಪೇಟ ಬೇಡ, CM ಪಟ್ಟ ಬೇಕು. ಮುಂದೆ 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಯಾರಿಗೆ ಗೊತ್ತಿಲ್ಲ ಹೇಳಿ, ವರ್ಣರಂಜಿತ ವ್ಯಕ್ತಿತ್ವ, ದೊಡ್ಡ ಸಾಧಕ, ಸಣ್ಣ ಪುಟ್ಟ ವಿವಾದಗಳ ಮೂಲಕವೂ ಸುದ್ದಿ ಮಾಡಿದ ನಾಯಕ ಅಂತ ಸಿದ್ದು ಇವತ್ತು ಕೂಡ ಸದ್ದು ಮಾಡಿದ್ರು. ದಸರಾ ಉದ್ಘಾಟನೆಗೆ ಬಂದ ಲೋಕಲ್ ಹೈದ ಮೈಸೂರು ಪೇಟ ಧರಿಸಿಕೊಳ್ಳಲು ನಿರಾಕರಿಸಿದ್ರು. ಹಾರ ತುರಾಯಿಗೆ ಕೊರಳೊಡ್ಡಿದ ಸಿದ್ದರಾಮಯ್ಯ. ಪೇಟ ಹಾಕುವಾಗ ಬೇಡ ಎಂದ ಮುಖ್ಯಮಂತ್ರಿ ಹಾರ ಶಾಲು ಹಾಕಿಸಿಕೊಂಡು ಸನ್ಮಾನ ಸ್ವೀಕಾರ ಮಾಡಿದ್ರು. ಚಾಮುಂಡೇಶ್ವರಿ ಮೂರ್ತಿ ಪಡೆದು ಧನ್ಯರಾದ್ರು. ಮತ್ತೊಮ್ಮೆ ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ. 5 ವರ್ಷಗಳ ಕಾಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದೇನೂ ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷಗಳ ಕಾಲ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಅರಸರವ್ರನ್ನ ಬಿಟ್ಟರೆ
5 ವರ್ಷಗಳ ಪೂರ್ಣಾವಧಿಯನ್ನು ಪೂರೈಸಿದಂಥ ಮುಖ್ಯಮಂತ್ರಿ ಯಾರು ಇದ್ದರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತು. ನನ್ನ ಮೇಲೆ ಚಾಮುಂಡೇಶ್ವರಿ ಕೃಪೆ ಇದೆ. ಈಗಲೂ ಕೂಡ ಎಷ್ಟೇ ತೊಡಕುಗಳು ಬಂದರೂ ಕೂಡ, ಕಷ್ಟಗಳು ಬಂದರೂ ಕೂಡ ಚಾಮುಂಡೇಶ್ವರಿಯವರ ಕೃಪಾ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಜನರ ಆಶೀರ್ವಾದ ಇದ್ರೆ ಏನೂ ಆಗಲ್ಲ. ಸತ್ಯಕ್ಕೆ ಯಾವಾಗಲೂ ಜಯ ದೊರೀತದೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದ, ಈ ರಾಜ್ಯದ ಜನರ ಆಶೀರ್ವಾದ ಈ ಸರ್ಕಾರದ ಮೇಲೆ, ಸಿದ್ದರಾಮಯ್ಯನ ಮೇಲೆ ಇರೋವರೆಗೆ ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಗೆಯಲ್ಲಿ ಕಪ್ಪು ಚುಕ್ಕೆ ಎಲ್ಲಿ ಹುಡುಕೋದು? ಸಿಎಂ ಸಿದ್ದರಾಮಯ್ಯರನ್ನ ಕಾಗೆಗೆ ಹೋಲಿಸಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಕಾಗೆಗೆ ಹೋಲಿಸಿದ್ದಾರೆ. ತೂಕದಲ್ಲಿ ಮುಳುಗಿ ಹೋಗಿದ್ದಾರೆ. ಕಪ್ಪು ಚುಕ್ಕೆ ತೋರಿಸಿ ಅಂತಿದ್ರಲ್ಲ, ಎಲ್ಲಿ ಕಾಗೆಯಲ್ಲಿ ಕಪ್ಪು ಚುಕ್ಕೆ ಹುಡುಕೋದು? ಕಾಗೆನೆ ಆಗಿ ಕುಳಿತಿದ್ದೀರಿ ನೀವು, ಮತ್ತೆ ನಿಮ್ಮಲ್ಲಿ ಕಪ್ಪು ಚುಕ್ಕೆಯಲ್ಲಿ ಹುಡುಕೋದು ಯಾರು? ಆ ಕಾರಣದಿಂದ ರಾಜೀನಾಮೆ ಒಂದೇ ಮಾರ್ಗದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಭ್ರಷ್ಟಾಚಾರದಿಂದ ತುಂಬಿರ್ತಕ್ಕಂಥ ಪಕ್ಷ. ಸ್ನೇಹಮಯಿ ಕೃಷ್ಣಗೆ ವಿಚಾರಣೆ ಬಿಸಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಿಸಿರುವ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣಗೆ ಇಡಿ ಸಮನ್ಸ್ ಜಾರಿ ಮಾಡಿತ್ತು. ಆದ್ರಿಂದ ವಿಚಾರಣೆಗೆ ಹಾಜರಾಗಿ ಮಾಹಿತಿ ನೀಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.